ಸ್ನೇಹಿತರೆ, ಈಗ ವಿಶೇಷವಾಗಿ ಅಕ್ಷತೃತೀಯ ದಿವಸ ಮಾಡಿದಂಥ ಲಕ್ಷ್ಮೀ ಪೂಜೆ, ಅದಕ್ಕೆ ಮಹಾಲಕ್ಷ್ಮಿ ಪೂಜೆಗೆ ವಿಸರ್ಜನೆ ಅಂತ ಅನ್ನಬಾರ್ದು. ಯಾಕಂದರೆ ಮಹಾಲಕ್ಷ್ಮಿ ಇಲ್ಲದೆ ನಮ್ಮ ಜೀವನ ನಡೆಯೋದಿಲ್ಲ. ಅದಕ್ಕಾಗಿ ಈ ಮಹಾಲಕ್ಷ್ಮಿ ಪೂಜೆ ಏನು ಕಲಶ ಇಟ್ಟಿವಲ್ಲ, ಅದನ್ನು ಕಲಶ ಕದಲಿಸುವುದು ಅಂತ ಹೇಳ್ತೇವೆ. ಈ ಕಲಶವನ್ನು ಯಾವ ಸಮಯದಲ್ಲಿ ಕದಲಿಸಬೇಕು? ಯಾಕಂದರೆ ಅಕ್ಷತೃತೀಯ ಮಾರನೇ ದಿವಸ ಮಂಗಳವಾರ ಬಂದದ. ಈಗಾಗಲೇ ಬಹಳಷ್ಟು ಸಲ ನಾನು ನಿಮ್ಗೆ ಹೇಳ್ಕೊಟ್ಟೇನಿ, ಮಂಗಳವಾರ ಶುಕ್ರವಾರ ದಿವಸ ಕಲಶವನ್ನು ಕದಲಿಸಬಾರ್ದು ಅಂಥೇಳಿ. ಇನ್ನು ಏನು ಧನಲಕ್ಷ್ಮಿ ಪೂಜೆಗೆ ಇಟ್ಟಂಥ ಧನವನ್ನು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಒಂದು ವರ್ಷ ಪರ್ಯಂತ ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಒಂದು ಕ್ರಮ ಅದ, ಒಂದು ಶ್ಲೋಕ ಅದ, ಅದನ್ನು ಹೇಳಿ ಆ ಒಂದು ಧನವನ್ನು ಕಟ್ಟಿಡಬೇಕಾಗ್ತದೆ. ಅದನ್ನು ಕೂಡ ನಾನೀಗ ಹೇಳ್ಕೊಡ್ತೀನಿ. ಮೊದಲು ನಮಗೆ ಸಮಯ ಮುಖ್ಯ. ಯಾವ ಸಮಯದಲ್ಲಿ ಕಲಶವನ್ನು ಕದಲಿಸ್ಬೇಕು, ಜೊತೆಗೆ ಪೂಜೆಗೆ ಇಟ್ಟಂಥ ಧನವನ್ನು ಏನು ಮಾಡಬೇಕು, ಯಾವ ಸಮಯದಲ್ಲಿ ಅದಕ್ಕೊಂದು ವಿಶೇಷವಾದ ಕ್ರಮ ಅದ, ಆ ಕ್ರಮವನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಆ ಒಂದು ವರ್ಷ ಪರ್ಯಂತ ನೀವು ಆ ಧನವನ್ನು ಒಂದು ಪೈಸೆನೂ ಖರ್ಚು ಮಾಡಬಾರ್ದು. ಏನು ನಾಣ್ಯವನ್ನು ಇಟ್ಟಿರಲ್ಲ, ಒಂದು ಮುಟ್ಟಿಗೆ ನಾಣ್ಯವನ್ನು ಇಟ್ಟಿರಲ್ಲ, ಆ ನಾಣ್ಯವನ್ನು ಒಂದು ಪೈಸೆ ಕೂಡ ಅದರಲ್ಲಿ ಖರ್ಚು ಮಾಡಬೇಡ್ರಿ. ಈಗ ಆದರೆ ಏನು ಕ್ರಮವಾಗಿ ಅದನ್ನು ಎಲ್ಲಿ ಇಟ್ಕೊಳ್ಬೇಕು, ಹೇಗೆ ಅದನ್ನು ಪೂಜೆಯನ್ನು ಮಾಡಬೇಕು, ಒಂದು ವಿಶೇಷವಾದ ಶ್ಲೋಕ ಸಹಿತವಾಗಿ ಹೇಳ್ಕೊಡ್ತೀನಿ ಅಂತ. ಮೊದಲೇದಾಗಿ ಕಲಶವನ್ನು ಯಾವ ರೀತಿ ಕದಲಿಸ್ಬೇಕು, ಮೊದಲೇ ಅರಿಶಿನ ಕುಂಕುಮ ಅಕ್ಷತೆ ನೀವು ನಾಳೆ ದಿವಸ ಸಮಯ ಹೇಳ್ತೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅನ್ನೋರಾದರೆ 4 ಗಂಟೆ 30 ನಿಮಿಷದಿಂದ 5 ಗಂಟೆ 20 ನಿಮಿಷದ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಧೂಪ ದೀಪ ಮಾಡಿ ಹಾಲು ಸಕ್ಕರೆ ಅಥವಾ ಮೊಸರು ಅವಲಕ್ಕಿ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡಿದ ಮೇಲೆ ಮುಂದೆ ಹೇಳ್ತೀನಿ, ಇನ್ನೂ ಸಮಯಗಳನ್ನ ಕೊಟ್ಕೊತ ಹೋಗ್ತೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು ಆ ಸಮಯದಲ್ಲಿ ಮಾಡ್ಬೋದು. ನಂತರ ವಿಶೇಷ ಮುಹೂರ್ತ ಅಂತ ಹೇಳ್ತೀವಿ, ಗೋಧೋಳಿ ಮುಹೂರ್ತ ಅಂಥೇಳಿ, ಗೋಧೋಳಿ ಮುಹೂರ್ತ ಸಾಯಂಕಾಲ ಅಂತ ಹೇಳ್ತೀವಿ, ಸ್ವಯಂ ಸಂಧ್ಯಾ ಅಂಥೇಳಿ. ಆ ಸಮಯದಲ್ಲಿ 6 ಗಂಟೆ 32 ನಿಮಿಷದಿಂದ 6 ಗಂಟೆ 58 ನಿಮಿಷದವರೆಗೆ ನಾವು ಇದನ್ನು ಗೋಧೋಳಿ ಮುಹೂರ್ತ ಅಂತ ಹೇಳ್ತೀವಿ. ಸಾಯಂಕಾಲ 6 ಗಂಟೆಯಿಂದ 6 ಗಂಟೆ 32 ನಿಮಿಷದಿಂದ ಹಿಡಿದು 6 ಗಂಟೆ 58 ನಿಮಿಷದ ಒಳಗೆ ಈ ಸಾಯಂಕಾಲ ಸಮಯದಲ್ಲಿ ಕಲಶವನ್ನು ವಿಸರ್ಜನೆ ಮಾಡೋದು ಅತ್ಯಂತ ಶ್ರೇಷ್ಠ ಅಂತಲೇ ಶಾಸ್ತ್ರದಲ್ಲಿ. ನಾವು ಕಲಶ ವಿಸರ್ಜನೆಯನ್ನು ಅಂದರೆ ಯಾವುದೇ ಪೂಜಾ ವಿಸರ್ಜನೆಯನ್ನು ಸಾಯಂಕಾಲ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂಥೇಳಿ. ಉಪವಾಸ ಮಾಡಬೇಕಾ ಅಂತ ಬಹಳಷ್ಟು ಜನ ಕೇಳ್ತೀರಿ. ಉಪವಾಸ ಏನೂ ಇಲ್ಲ. ಸಾಯಂಕಾಲ ಗೋಧೋಳಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಿರ್ತಾಳೆ. ಆ ಸಮಯದಲ್ಲಿ ಆಕೆಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಧೂಪ ದೀಪ ಮಾಡಿ ನಂತರ ಆ ಕಲಶದಲ್ಲಿ ಹಾಲು ಸಕ್ಕರೆ ಮತ್ತು ಮೊಸರು ಅವಲಕ್ಕಿ ಹಣ್ಣು ಎಲ್ಲ ನೈವೇದ್ಯವನ್ನು ಮಾಡಬೇಕು. ಮಾಡಿ ಆದಮೇಲೆ ಈ ಗೋಧೋಳಿ ಮುಹೂರ್ತದಲ್ಲಿ ಏನು ಧನ ಇಟ್ಟಿದ್ರಲ್ಲ, ಆ ಧನನ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಕುಂಕುಮದಿಂದ ಒಂದು ಸ್ವಸ್ತಿಕವನ್ನು ಬರೀಬೇಕು. ನಿಮ್ಮ ಧನ ಏನಿರ್ತದಲ್ಲ ಸ್ವಸ್ಥವಾಗಿ ಮುಂದೆ ನಿಮ್ಮ ಜೀವನದಲ್ಲಿ ಸಾಲ ಯಾವುದು ಆಗಬಾರ್ದು, ವರ್ಷ ಪೂರ್ತಿ ನೀವು ನೆಮ್ಮದಿಯಿಂದ ಬದುಕಬೇಕು. ಅದಕ್ಕಾಗಿ ಆ ಒಂದು ಮುಟ್ಟಿಗೆ ಧನಲಕ್ಷ್ಮಿ ಅಂತ ಪೂಜೆ ಮಾಡಿದ್ದನ್ನು ಒಂದು ಹಳದಿ ಅಥವಾ ಬಿಳಿ ಬಟ್ಟೆ, ನಿಮ್ಮ ಮನೆಯಲ್ಲಿ ಹಳದಿ ಇಲ್ಲ ಅಂತಂದರೆ ಒಂದು ಬಿಳಿ ಬಟ್ಟೆಯನ್ನು ಸ್ವಲ್ಪ ಅರಿಶಿನ ನೀರು ಹಚ್ಚಿ ಹಳದಿ ಮಾಡಿದ್ರು ನಡೀತದೆ. ಅದಕ್ಕೆ ಕುಂಕುಮದಿಂದ ಸ್ವಸ್ತಿಕವನ್ನು ಬರಿಬೇಕು. ಈಗಾಗಲೇ ಸ್ವಸ್ತಿಕನ ಹೇಳ್ಕೊಟ್ಟೀನಿ ಯಾವ ರೀತಿ ಅಂಥೇಳಿ. ಬಲಗೈಯ ಉಂಗುರ ಬೆರಳಿನಿಂದ ಸ್ವಸ್ತಿಕವನ್ನು ಬರೆದು ಆ ಸ್ವಸ್ತಿಕದಲ್ಲಿ 4 ಬಟ್ಟೆಗಳಿಗೂ ಕುಂಕುಮವನ್ನು ಹಚ್ಚಿ ಆ ಒಂದು ಬಟ್ಟೆಯಲ್ಲಿ ಆ ದುಡ್ಡನ್ನು ಗಂಟು ಕಟ್ಟಬೇಕು. ಗಂಟು ಕಟ್ಟಬೇಕಾದ್ರೆ 5 ಗಂಟನ್ನು ಅದಕ್ಕೆ ಹಾಕಬೇಕಾಗ್ತದೆ. ಒಂದು ವಿಶೇಷ ಶ್ಲೋಕ ಅದ, ಮುಂದೆ ಹೇಳ್ತೇನೆ. ಆ ಶ್ಲೋಕವನ್ನು ಹೇಳ್ತಾ ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿ ನೀವು ಎಲ್ಲಿ ನಿಮ್ಮ ಒಂದು ಭಂಡಾರ ಅಂತ ಹೇಳ್ತೀವಿ, ಅಂದರೆ ಆಭರಣ ಆಗಿರ್ಬೋದು, ನಿಮ್ಮ ದುಡ್ಡು ಇಡುವಂಥ ಸ್ಥಳದಲ್ಲಿ ಅದನ್ನು ಇಟ್ಕೊಳ್ಬೇಕು. ಹೆಚ್ಚಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಟ್ಕೊಳ್ಬೇಕು. ಅಂದರೆ ನಿಮ್ಮ ಧನವನ್ನು ಆಕರ್ಷಣೆಯನ್ನು ಮಾಡ್ತದೆ. ಅಂದರೆ ನಿಮ್ಮ ಮನೆಗೆ ಯಾವುದೂ ಸಂಕಷ್ಟಗಳು ಬರುವುದಿಲ್ಲ ಅಂಥೇಳಿ. ಉತ್ತರ ದಿಕ್ಕು ಸಾಮಾನ್ಯವಾಗಿ ತಾಯಿ ಅಂಥೇಳಿ, ಪೂರ್ವವನ್ನು ತಂದೆ ಅಂತ ಹೇಳ್ತೇವೆ, ಮಾತ್ರ ದಿಕ್ಕು ಅಂತಲೇ ಹೇಳ್ತೇವೆ. ಈ ಒಂದು ಉತ್ತರ ದಿಕ್ಕಿಗೆ ಆ ದಿಕ್ಕು ನಮಗೆ ಅತ್ಯಂತ ವಿಶೇಷತೆ ಇರ್ತದೆ. ಅದಕ್ಕಾಗಿ ಆ ದಿಕ್ಕಿಗೆ ಮುಖ ಮಾಡಿ ಧನಲಕ್ಷ್ಮಿಯನ್ನು ಕೂಡಿಸ್ಕೊಳ್ಬೇಕು. ಅಂದರೆ ಆ ಗಂಟನ್ನು ಇಟ್ಕೊಳ್ಬೇಕು.
ಅದನ್ನು ನೀವು ಯಾವಾಗಲೂ ಅಮಾವಾಸ್ಯೆ ಶುಕ್ರವಾರ ಅದನ್ನು ನೋಡಿ ನಮಸ್ಕಾರ ಮಾಡ್ತಿರಬೇಕು. ಅಷ್ಟು ಮಾಡಿದರೆ ಸಾಕು, ವಿಶೇಷ ಪೂಜೆ ಏನಿರೋದಿಲ್ಲ. ಒಂದು ವರ್ಷ ಪೂರ್ತಿ ಮುಂದಿನ ಅಕ್ಷಯ ತೃತೀಯ ಬರುವವರೆಗೂ ಹಾಗೆ ಇಟ್ಕೊಳ್ಬೇಕು. ಯಾವುದೂ ಒಂದು ಪೈಸೆ ಅದರ ಖರ್ಚು ಮಾಡಬಾರ್ದು. ಹೋದ ವರ್ಷ ನೀವು ಕಟ್ಟಿದ ಗಂಟಿದ್ರೆ ಅದನ್ನು ಹೊರಗೆ ತೆಗಿಬೇಕು. ಮೊದಲು ಇದಿಟ್ಟ ಮೇಲೇ ಆ ಗಂಟನ್ನು ಹೊರಗೆ ತೆಗಿಬೇಕು. ನಂತರ ಈ ಗಂಟನ್ನು ಅಲ್ಲಿ ಒಳಗಿಡಬೇಕು. ಅಕಸ್ಮಾತ್ ನೀವು ಹೊಸದಾಗಿ ಮಾಡಿದರೆ ಪ್ರಥಮವಾಗಿ ಹಾಗೆ ಇಡ್ರಿ, ಮುಂದಿನ ವರ್ಷ ನಿಮಗೆ ಆ ಅವಕಾಶ ಸಿಗ್ತದೆ. ಇನ್ನೂ ಶ್ಲೋಕವನ್ನು ಹೇಳ್ಬಿಡ್ತೀನಿ, ಕೇಳಿಬಿಡ್ರಿ. ಪರಿಪೂರ್ಣಂಚ ಕುಂಭಂಚ ದಕ್ಷಿಣೇನ ಕರಿಣತು, ಚಕ್ರಂ ಬಾಣಂಚ ತಾಂಬೂಲಂ ಸದಾ ವಾಮ ಕರಿಣತು, ಶಂಖಂ ಪದ್ಮಂಚ ಚಾಪಂಚ ಕುಂಡಿಕಾಮಪಿ ಧಾರಿಣಿಂ ಸ ಕಂಚುಕಸ್ತನಿಂ ಧ್ಯಾಯೇತ್ ಧನಲಕ್ಷ್ಮೀ ಮನೋಹರಾಂ. ಶ್ರೀ ಮಹಾಲಕ್ಷ್ಮೀ ತಾಭ್ಯ ನಮಃ. ಧನಲಕ್ಷ್ಮಿ ರೂಪದಿಂದ ನಮ್ಮ ಮನೆಯಲ್ಲಿ ವಾಸವಾಗಿರು ಅಂಥೇಳಿ 5 ಗಂಟನ್ನು ಆ ಬಟ್ಟೆಯಲ್ಲಿ ದುಡ್ಡನ್ನು ಇಟ್ಕೊಳ್ಬೇಕು. ನೆಲದ ಮೇಲೆ ಇಟ್ಟು ಹಾಕಬಾರ್ದು. ಒಂದು ಮಣೆ ಅಥವಾ ತಟ್ಟೆಯಲ್ಲಿ ಇಟ್ಕೊಂಡು ಆ ಗಂಟನ್ನು ಹಾಕಿ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು. ಈ ರೀತಿ ಇಟ್ಟಾಗ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಆಗ್ತದೆ. ಈಗಾಗಲೇ ಬೇಕಾದಷ್ಟು ಜನರು ಕಮೆಂಟ್ಸ್ ಹಾಕಿದ್ದನ್ನು ನೋಡ್ಬೋದು. ಇನ್ನೂ ಬಹಳಷ್ಟು ಜನರು ಕೇಳಿದ್ರಿ, ನಿಮ್ಮ ಧ್ವನಿಗೆ ಏನಾಗಿದೆ ಅಂಥೇಳಿ. ನನಗೇನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಏನಂದರೆ ನಮ್ಮ ಊರು ನೀರು ಬಿಟ್ಟು ನಾನು ಬೇರೆ ಊರಿನ ನೀರು ಕುಡಿದ್ರೆ ಪ್ರಾಬ್ಲಮ್ ಆಗ್ತದೆ, ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಇಷ್ಟೆಲ್ಲ ಪ್ರೀತಿಯಿಂದ ವಿಚಾರಿಸೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.